ನಮಸ್ಕಾರ ವೀಕ್ಷಕರೇ, ಇದು ಕೇವಲ ಅಪ್ಡೇಟ್ ಅಲ್ಲ, ಇದು ಲಕ್ಷಾಂತರ ಮಹಿಳೆಯರ ಜೀವನಕ್ಕೆ ದೊಡ್ಡ ಬದಲಾವಣೆ ತರುವ ಸುದ್ದಿ. ಗೃಹಲಕ್ಷ್ಮಿ ಯೋಜನೆಯ 24 ಮತ್ತು 25ನೇ ಕಂತಿನ ಹಣ ಒಟ್ಟಾರೆ 5,500 ಕೋಟಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಇಷ್ಟೇ ಅಲ್ಲ, ಕೇಂದ್ರದಿಂದಲೂ ಕೂಡ ಪ್ರತಿ ಮಹಿಳೆಯರಿಗೆ 2,200 ರೂಪಾಯಿ ಹಣ ಕೂಡ ಸಿಗಲಿದೆ. ಹೌದು ವೀಕ್ಷಕರೇ, ಈ ಒಂದು ಸುದ್ದಿ ತುಂಬಾನೇ ವೈರಲ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ಇದು ನಿಜವಾಗ್ಲೂ ಕೂಡ ಸಿಗ್ತಾ ಇರುವಂತದ್ದು. ಇದನ್ನ ನೀವು ಕೂಡ ಪಡ್ಕೊಳ್ಬಹುದಾಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಲೇಬೇಕು. ವೀಕ್ಷಕರೇ, ನೀವೆಲ್ಲರೂ ಕೂಡ ಕೇಳ್ತಾನೆ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ 24 ಮತ್ತು 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ನಿಮಗೆಲ್ಲರಿಗೂ ಕೂಡ ಸರ್ಕಾರದಿಂದ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಸರ್ಕಾರದಿಂದ ಮಹಿಳೆಯರ ಖಾತೆಗಳಿಗೆ ಬರೋಬ್ಬರಿ 4,000 ರೂಪಾಯಿ ಹಣ ಗೃಹಲಕ್ಷ್ಮಿ ಕಡೆಯಿಂದ, ಅಂದ್ರೆ ಕರ್ನಾಟಕ ಸರ್ಕಾರದಿಂದ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಹಾಗೂ ಕೇಂದ್ರ ಸರ್ಕಾರದಿಂದಲೂ ಕೂಡ ಪ್ರತಿ ಮಹಿಳೆಯರಿಗೆ 2,200 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ವೀಕ್ಷಕರೇ, ಎಲ್ಲಾ ರೈತರು ಕೂಡ ಮತ್ತು ಎಲ್ಲಾ ಮಹಿಳೆಯರು ಕೂಡ, ಎಲ್ಲಾ ವೀಕ್ಷಕರು ಕೂಡ ಈ ಒಂದು ವಿಡಿಯೋನ ನೋಡಲೇಬೇಕಾಗಿರುತ್ತೆ. ಬನ್ನಿ, ಇದರ ಬಗ್ಗೆ ಬಂದಿರುವಂತಹ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡ್ತಾನೆ. ವೀಕ್ಷಕರೇ ನೋಡಿ, ಇದು 2,200 ರೂಪಾಯಿ ಹಣ ಏನಿದೆಲ್ಲ, ಇದು ಕೇವಲ ಮಹಿಳೆಯರಿಗೆ ಮಾತ್ರ ಸಿಗ್ತಾ ಇದೆ. ಬನ್ನಿ, ಇದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಕೊಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರೆ ವೀಕ್ಷಕರೇ, ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರ ಆರಂಭಿಸಿದ ಈ ಒಂದು ಯೋಜನೆ, ಈ ಒಂದು ಗ್ಯಾರಂಟಿಯಿಂದಲೇ ನಾವು ಬಂದಿರೋದು ಅಂತ ಸ್ವತಃ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದವರೇ ತಿಳಿಸ್ತಾ ಇದ್ದಾರೆ. ಈ ಒಂದು ಯೋಜನೆ ಎಷ್ಟೊಂದು ಇಂಪಾರ್ಟೆಂಟ್ ನಿಮ್ಗೆ ಅಷ್ಟೇ ಅಲ್ಲದೆ ಸರ್ಕಾರಕ್ಕೂ ಕೂಡ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ನೀವೇ ಇಲ್ಲಿ ತಿಳ್ಕೊಳ್ಳಿ. ನೋಡಿ, ಪ್ರತಿ ಕುಟುಂಬದ ಮಹಿಳೆಯ ಮುಖ್ಯಸ್ಥೆಗೆ ಇಲ್ಲಿ 2,000 ರೂಪಾಯಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಇದರಿಗೂ ಕೂಡ ಕೋಟ್ಯಾಂತರ ಮಹಿಳೆಯರು ಇದರ ಲಾಭವನ್ನ ಪಡೆದುಕೊಂಡಿದ್ದಾರೆ. ಹಣ ನೇರವಾಗಿ ಖಾತೆಗೆ ಬರೋದ್ರಿಂದ ಯಾವುದೇ ದಲ್ಲಾಳಿ ಇಲ್ಲ, ತೊಂದರೆ ಇಲ್ಲ. ಹಾಗಾಗಿ ಈ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇತ್ತು. ಆದರೆ ಇಲ್ಲಿ ಏನಾಗಿದೆ ಅಂತಂದ್ರೆ 24 ಮತ್ತು 25ನೇ ಕಂತು ಇನ್ನೂ ಕೂಡ ಬಂದಿಲ್ಲ. ಮಹಿಳೆಯರೇ, ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನೋಡಿ, ಇಲ್ಲಿ ಮಹಿಳಾ ಫಲಾನುಭವಿಗಳಿಗೆ ವೀಕ್ಷಕರೇ, ಇತ್ತೀಚಿನ ತಿಂಗಳಿನಲ್ಲಿ ಹಲವರಿಗೆ ಒಂದೇ ಪ್ರಶ್ನೆ ಇತ್ತು. ಏನಂತಂದ್ರೆ, ಅಕ್ಕ ತಂಗಿಯರೇ, ಇಲ್ಲಿ 24ನೇ ಕಂತು ಯಾಕೆ ಬರಲಿಲ್ಲ, 25ನೇ ಕಂತು ಯಾಕೆ ಏನಾಯ್ತು ಅಂತ. ನೋಡಿ, ಇದಕ್ಕೆ ಕಾರಣ ಹಣಕಾಸಿನ ತಾಂತ್ರಿಕ ಪ್ರಕ್ರಿಯೆಗಳು, ಡೇಟಾ ಪರಿಶೀಲನೆ, ಬ್ಯಾಂಕ್ ಲಿಂಕಿಂಗ್ ಸಮಸ್ಯೆಗಳು. ಆದರೆ ಇವಾಗ ಸರ್ಕಾರಕ್ಕೆ ನಷ್ಟವಾಗಿ ಹೇಳಿದೆ. ಯಾವುದೇ ರೀತಿ ನಮಗೆ ನಷ್ಟ ಇಲ್ಲ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಡೇಟಾ ಪರಿಶೀಲನೆ ಅಂದ್ರೆ ನಾವು ಪ್ರತಿ ತಿಂಗಳು ಕೂಡ ನಿಮಗೆ ಹಣ ಹಾಕಬೇಕಲ್ವಾ, ಅದರಲ್ಲಿ ಡೇಟಾ ಅಂತ ಇರುತ್ತೆ, ಅದು ವೆರಿಫೈ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಮತ್ತು ಬ್ಯಾಂಕ್ ಲಿಂಕಿಂಗ್ ಸಮಸ್ಯೆ ಇರೋದ್ರಿಂದ ನಿಮಗೆ ಲೇಟ್ ಆಗ್ತಾ ಇದೆ. ಮತ್ತು ತಾಂತ್ರಿಕ ಪ್ರಕ್ರಿಯೆ ಅಂತಂದ್ರೆ ಟೆಕ್ನಿಕಲ್ ಇಶ್ಯೂ, ಸರ್ವರ್ ಪ್ರಕ್ರಿಯೆ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಹಣವನ್ನ ಇಲ್ಲ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಆದರೆ ಇವಾಗ ಕೊನೆಗೂ ಕೂಡ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಸರ್ಕಾರದಿಂದ. ಏನಂದ್ರೆ 24ನೇ ಮತ್ತು 25ನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಶುರುವಾಗಿದೆ. ಒಟ್ಟಾರೆ 5,500 ಕೋಟಿ ಹಣವನ್ನ ಮಹಿಳೆಯರಿಗಾಗಿ ಮೀಸಲಿಟ್ಟಿದ್ದಾರೆ. ಇದು ಸಾಮಾನ್ಯ ವಿಷಯ ಅಲ್ಲ, ಇದು ದೊಡ್ಡ ಅಂತಂದ್ರೆ ತುಂಬಾ ದೊಡ್ಡ ನಿರ್ಧಾರ ಆಗಿದೆ. ಯಾಕಂತಂದ್ರೆ ಇಲ್ಲಿ ಬರೋಬ್ಬರಿ ಮಹಿಳೆಯರ ಖಾತೆಗಳಿಗೆ 24 ಮತ್ತು 25ನೇ ಕಂತಿನ ಎರಡೂ ಹಣನೂ ಕೂಡ ಬರೋದ್ರಿಂದ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ನೀವು ಯಾವುದೇ ರೀತಿ ಆತಂಕ ಪಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇದೆ. ವೀಕ್ಷಕರೇ, ಈಗ 5,500 ಕೋಟಿ ಅಂದ್ರೆ ಸಣ್ಣ ಮೊತ್ತ ಅಲ್ಲ ಅಕ್ಕ ತಂಗಿಯರೇ. ಇದು ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ಬೆಂಬಲವಾಗಿದೆ. ಒಂದು ಕುಟುಂಬದಲ್ಲಿ ಮಕ್ಕಳ ಶಿಕ್ಷಣ, ಮನೆ ಖರ್ಚು, ಔಷಧಿ, ಸಣ್ಣ ವ್ಯಾಪಾರ ಇವೆಲ್ಲಕ್ಕೂ ಈ ಹಣ ತುಂಬಾ ಉಪಯೋಗವಾಗುತ್ತಾ ಬಂದಿದೆ. ಸರ್ಕಾರ ಮಹಿಳೆಯರನ್ನ ಆರ್ಥಿಕವಾಗಿ ರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ವೀಕ್ಷಕರೇ. ಹಾಗಾಗಿ ನೀವು ಯಾವುದೇ ರೀತಿ ಹಣ ಇನ್ನೂ ಬಂದಿಲ್ಲ ಅಂತ ಭಯ ಪಡಬೇಕಾಗಿಲ್ಲ, ಹಾಗೆ ಸರ್ಕಾರಕ್ಕೆ ಬೈಯಬೇಕಾಗಿಲ್ಲ. ನಿಮಗೆ ಹಣ ಬಂದೇ ಬರುತ್ತೆ. ನೋಡಿ, ಯಾರಿಗೆ 24 ಮತ್ತು 25ನೇ ಕಂತು ಸಿಗುತ್ತೆ ಅಂತ ನೋಡಿದ್ರೆ ವೀಕ್ಷಕರೇ, ಇದು ತುಂಬಾ ಮುಖ್ಯವಾದಂತಹ ಅಪ್ಡೇಟ್ ಆಗಿರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವಿಡಿಯೋನ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ಇದು ತುಂಬಾ ಮುಖ್ಯವಾದಂತಹ ವಿಷಯ. ಈ ಹಣ ಯಾರಿಗೆ ಸಿಗುತ್ತೆ ಅಂತಂದ್ರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರುವ ಮಹಿಳೆಯರಿಗೆ ಇದು ಹಣ ಸಿಗ್ತಾ ಇರುವಂತದ್ದು. ಅದರಲ್ಲೂ ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರಬೇಕು, ಅವರಿಗೆ ಇದು ಸಿಗ್ತಾ ಇರುವಂತದ್ದು. ಮತ್ತು ಡಿಬಿಟಿ ಆಕ್ಟಿವ್ ಆಗಿರಬೇಕು, ಅವರಿಗೆ ಈ ಒಂದು ಹಣ ಸಿಗ್ತಾ ಇರುವಂತದ್ದು. ಯಾವುದೇ ಡಾಕ್ಯುಮೆಂಟ್ ಸಮಸ್ಯೆ ಇರಬಾರದು. ಅಂತಹ ಮಹಿಳೆಯರಿಗೆ ಹಂತ ಹಂತವಾಗಿ ಹಣ ಜಮೆ ಆಗುತ್ತಿದೆ. ಯಾರಿಗಾದರೂ ಬ್ಯಾಂಕ್ ಅಥವಾ ಆಧಾರ್ ಸಮಸ್ಯೆ ಇದ್ದರೆ ಹಣ ಸ್ವಲ್ಪ ತಡ ಆಗಬಹುದು, ಆದರೆ ಕಟ್ ಆಗೋದಿಲ್ಲ. ನಿಮ್ಮ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಖಂಡಿತವಾಗಿಯೂ ಕೂಡ ಜಮೆ ಆಗುತ್ತೆ. ಮತ್ತು ಕೇಂದ್ರ ಸರ್ಕಾರದಿಂದಲೂ ಕೂಡ 2,200 ರೂಪಾಯಿ ಹಣ ನಿಮ್ಮ ಒಂದು ಮಹಿಳೆಯರಿಗೆ, ಅಂತಂದ್ರೆ ಇದು ಕೇವಲ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ನೋಡಿ, ಇಲ್ಲಿ ಪುರುಷರು ಕೇಳಬಹುದು ಏನಂತಂದ್ರೆ ಎಲ್ಲ ಯೋಜನೆ ಕೂಡ ಮಹಿಳೆಯರಿಗೆ ಮಾತ್ರ ಅಂತ. ನೋಡಿ, ಇಲ್ಲಿ ಅವರು ಒಂದು ಉದ್ದೇಶ ಹೇಳ್ತಾ ಇದ್ದಾರೆ, ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಗೊಳಿಸಲು ನಾವು ಈ ರೀತಿ ಮಾಡ್ತಾ ಇದ್ದೇವೆ ಅಂತ. ಹಾಗಾಗಿ ನೋಡಿ, ಇದು ಮಹಿಳೆಯರಿಗೆ ಸಿಗ್ತಾ ಇರುವಂತಹ ಒಂದು ಹಣ ಆಗಿರುತ್ತೆ, 2,200 ರೂಪಾಯಿ ಹಣ. ಇದು ಪ್ರತಿ ತಿಂಗಳನ್ನು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಏನಂತಂದ್ರೆ ಇದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನ ಕೊಟ್ಬಿಟ್ಟು ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ತಾನೆ ಬನ್ನಿ.
ವೀಕ್ಷಕರೇ ನೋಡಿ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಮತ್ತು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ವೀಕ್ಷಕರೇ ನೋಡಿ, ಮೊದಲಿಗೆ ಇಲ್ಲಿ ಯಾರಿಗೆ ಈ ಒಂದು ಹಣ ಸಿಗ್ತಾ ಇದೆ ನೋಡಿ. ಈಗ ಬರೋಣ ಅತಿ ಹೆಚ್ಚು ಕೇಳಲಾಗುತ್ತಿರುವ ವಿಷಯಕ್ಕೆ. ಏನಂತಂದ್ರೆ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿ ಹಣ. ಅಕ್ಕ ತಂಗಿಯರೇ, ಇಲ್ಲಿ ಒಂದು ವಿಷಯವನ್ನ ಕ್ಲಿಯರ್ ಆಗಿ ಹೇಳಬೇಕು. ಏನಂದ್ರೆ ಇದು ಎಲ್ಲಾ ಮಹಿಳೆಯರಿಗೆ ಒಟ್ಟಿಗೆ ಸಿಗುವ ಹಣ ಅಲ್ಲ, ಇದು ನಿರ್ದಿಷ್ಟ ವರ್ಗದ ಮಹಿಳೆಯರಿಗೆ ಇದು ಸಿಗ್ತಾ ಇರುವಂತದ್ದು. ಏನಂತಂದ್ರೆ ವಿಧವಾ ಮಹಿಳೆಯರಿಗೆ, ಅಂತಂದ್ರೆ ವಿಧವಾ ಪಿಂಚಣಿ, ವಿಧವಾ ವೇತನವನ್ನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇಲ್ಲಿವರೆಗೂ ಕೂಡ 800 ರೂಪಾಯಿ ಹಣ ಜಮೆ ಆಗ್ತಾ ಇತ್ತು ಪ್ರತಿ ತಿಂಗಳು. ಆದರೆ ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡುತ್ತಿದೆ. 2,200 ರೂಪಾಯಿ ತನಕ ನಿಮ್ಮ ಒಂದು ಹಣ, ನಿಮ್ಮ ಒಂದು ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಆಗುತ್ತೆ. ಇದು ಯಾರ್ಯಾರಿಗೆ ಜಮೆ ಆಗುತ್ತೆ? ಮೊದಲಿಗೆ ವಿಧವಾ ಮಹಿಳೆಯರು ಮತ್ತು ಅತಿ ಬಡ ವರ್ಗದ ಮಹಿಳೆಯರು ಮತ್ತು ಸಾಮಾಜಿಕ ಭದ್ರತಾ ಪಿಂಚಣಿ ಒಳಗೊಂಡ ಮಹಿಳೆಯರಿಗೆ ಈ ಒಂದು ಹಣ ಜಮೆ ಆಗ್ತಾ ಇರುವಂತದ್ದು. ಇದು 2,200 ರೂಪಾಯಿ ಹಣವಾಗಿ ಹೆಚ್ಚಳ ಆಗ್ತಾ ಇರುವಂತದ್ದು. ಇದೊಂದು ದೊಡ್ಡ ವಿಷಯವಾಗಿದೆ ಎಲ್ಲಾ ಮಹಿಳೆಯರಿಗೂ ಕೂಡ. ಹಾಗಾಗಿ ವೀಕ್ಷಕರೇ, ನೀವು ಯಾವುದೇ ರೀತಿ ಇದನ್ನ ಅಪ್ಲೈ ಮಾಡಬೇಕಾ, ಹೇಗೆ ನೀವು ಇದನ್ನ ತೆಗೆದುಕೊಳ್ಳೋದು, ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇಲ್ಲಿ ಯಾವುದೇ ರೀತಿ ನೀವು ಡಿಬಿಟಿ ಆಕ್ಟಿವ್ ಅನ್ಲಿಂಕ್ ಆಗಿರಬಾರ್ದು. ಅಂದ್ರೆ ಡಿಬಿಟಿ ಇಂದ ನಿಮಗೆ ಹಣ ಬರಬೇಕು. ಡಿಬಿಟಿ ಇಂದ ನಿಮಗೆ ಹಣ ಬರಬೇಕು ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಲೇಬೇಕು ವೀಕ್ಷಕರೇ. ಮತ್ತು ಯಾವುದೇ ಡಾಕ್ಯುಮೆಂಟ್ ಸಮಸ್ಯೆ ಇರಬಾರ್ದು ನಿಮ್ದು, ಅಂದ್ರೆ ಮಾತ್ರ ಈ ಒಂದು ಹಣ ಬರುತ್ತೆ. ಅಂದ್ರೆ ಹೆಚ್ಚಿಗೆ ಆಗಿ ನಿಮಗೆ ಇಲ್ಲಿ 2,200 ರೂಪಾಯಿ ಹಣ ಬರುತ್ತೆ. ಇವಾಗ ನೀವೇನು 800 ರೂಪಾಯಿ ಹಣವನ್ನ ಪಡ್ಕೊಳ್ತಾ ಇದ್ರಲ್ಲ, ಇದು ಬರೋಬ್ಬರಿ 2,200 ರೂಪಾಯಿ ತನಕ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇರುವಂತದ್ದು ವೀಕ್ಷಕರೇ. ನೋಡಿ, ಸರ್ಕಾರದ ಮಾಹಿತಿ ಪ್ರಕಾರ ಇದೇ ಒಂದು ಹೊಸ ವರ್ಷಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಹಂತ ಹಂತವಾಗಿ ಹಣ ಜಮೆ ಆಗಲಿದೆ. ಒಂದೇ ದಿನ ಎಲ್ಲರಿಗೂ ಕೂಡ ಬರೋದಿಲ್ಲ ವೀಕ್ಷಕರೇ, ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಜಿಲ್ಲೆಗೆ ಅಂದ್ರೆ ಜಿಲ್ಲೆ ಮಟ್ಟದಲ್ಲಿ ನಡೆಯುತ್ತೆ, ತಾಲೂಕು ಮಟ್ಟದಲ್ಲಿ ಹಂತ ಹಂತವಾಗಿ ಬರುತ್ತೆ ಮತ್ತು ಬ್ಯಾಂಕ್ ಪ್ರಕ್ರಿಯೆ ಪ್ರಕಾರ ಬರುತ್ತೆ. ಹೀಗಾಗಿ ಪ್ಯಾನಿಕ್ ಆಗಬೇಡಿ. ಹಣ ನಿಮಗೆ ಖಂಡಿತವಾಗಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ. ಎಲ್ಲಾ ಒಂದು ಫಲಾನುಭವಿಗಳಿಗೂ ಕೂಡ ಈ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತೆ. ಅದರಲ್ಲೂ ವಿಧವಾ ಮಹಿಳೆಯರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಅತಿ ಬಡ ವರ್ಗದ ಮಹಿಳೆಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಸಾಮಾಜಿಕ ಭದ್ರತಾ ಪಿಂಚಣಿ ಒಳಗೊಂಡ ಮಹಿಳೆಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಅವರಿಗೆಲ್ಲರಿಗೂ ಕೂಡ 2,200 ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು. ನೋಡಿ, ನೀವು ಕೂಡ ವಿಧವಾ ಮಹಿಳೆಯರಾಗಿದ್ರೆ ನಿಮಗೆ ಯಾವುದೇ ರೀತಿ ಹಣ ಬರ್ತಾ ಇಲ್ಲ ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತಾನೆ ಯಾವ ರೀತಿ ನೀವು ಪಡ್ಕೊಳ್ಳೋದು ಅಂತ. ನೋಡಿ, ಇಲ್ಲಿ ಹಣ ಬಂದಿದೆನಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದು ಮತ್ತು ನೀವು ಎಷ್ಟು ಹಣವನ್ನ ಪಡ್ಕೊಳ್ತೀರಾ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸಿಕೊಡ್ತಾನೆ ಬನ್ನಿ ವೀಕ್ಷಕರು. ನೋಡಿ, ಕೊನೆಯದಾಗಿ ಇಲ್ಲಿ ಎಲ್ಲಾ ರೀತಿಯ ಪಿಂಚಣಿದಾರರಿಗೂ ಕೂಡ ಮತ್ತು ಗೃಹಲಕ್ಷ್ಮಿದಾರರಿಗೂ ಕೂಡ ಇಲ್ಲಿ ನೀವು ಹಣ ಚೆಕ್ ಮಾಡೋದು ತುಂಬಾ ಸಿಂಪಲ್ ಆಗಿರುತ್ತೆ. ಇಲ್ಲಿ 4 ರೀತಿಯಾಗಿ ನೀವು ಹಣವನ್ನ ಚೆಕ್ ಮಾಡ್ಲಿಕ್ಕೆ ನಾನು ನಿಮಗೆ ತಿಳಿಸ್ತೇನೆ. ಮೊದಲನೆಯದಾಗಿ ತುಂಬಾ ಸಿಂಪಲ್, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇಲ್ಲಿ ನಿಮ್ಮ ಒಂದು SMS ಅಲರ್ಟ್ ಅಂದ್ರೆ ನಿಮಗೆ ಒಂದು ಫೋನಿಗೆ ಒಂದು SMS ಬರುತ್ತೆ, ಹಣ ಬಂದಿದೆ, ಹಣ ಕ್ರೆಡಿಟೆಡ್ ಇಷ್ಟ ಆಗಿದೆ ಅಂತ. ಮತ್ತು ಎರಡನೇದಾಗಿ SMS ಬರಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಮತ್ತು ಮೂರನೆಯದಾಗಿ ಇಲ್ಲಿ ಬ್ಯಾಂಕ್ ಮಿತ್ರ ಅಂದ್ರೆ ATM ಮುಖಾಂತರ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಮತ್ತು ನಾಲ್ಕನೆಯದಾಗಿ ಗೃಹಲಕ್ಷ್ಮಿ ಅಧಿಕೃತ ಪೋರ್ಟಲ್ ಮುಖಾಂತರ ನೀವು ಹಣವನ್ನ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ ವೀಕ್ಷಕರೇ. ಇವುಗಳಲ್ಲಿ ಯಾವುದಾದರೂ ಒಂದಕ್ಕೆ ಚೆಕ್ ಮಾಡಬಹುದು. ಯಾರಿಗಾದರೂ ಸಮಸ್ಯೆ ಇದ್ರೆ ಸೀದಾ ನಿಮ್ಮ ಬ್ಯಾಂಕ್ ಅಥವಾ ಗ್ರಾಮ ಪಂಚಾಯತ್ಗೆ ಹೋಗಿ ವಿಚಾರಿಸಿ ಮತ್ತು ನಿಮ್ಮದು ಎಲ್ಲ ಒಂದು ಕ್ಲಿಯರ್ ಆಗಿ ಇದನ್ನ ಡಾಕ್ಯುಮೆಂಟ್ಸ್ ಅಂತ ಚೆಕ್ ಮಾಡಿ ಇಟ್ಕೊಂಡಿರಿ. ನೋಡಿ ಅಕ್ಕ ತಂಗಿಯರೇ, ಈ ರೀತಿಯ ನಿಖರವಾದ ಸರ್ಕಾರಿ ಯೋಜನೆಗಳ ಅಪ್ಡೇಟ್ಸ್ ಮೊದಲು ನಿಮಗೆ ಬೇಕಾದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅಕ್ಕ ತಂಗಿ ತಾಯಿ ಅಥವಾ ಪಕ್ಕದ ಮನೆಯವರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೂ ನಿಮ್ಮ ಮನೆಯಲ್ಲಿ ಯಾರಾದರೂ ಗೃಹಲಕ್ಷ್ಮಿ ಹಣವನ್ನು ಪಡಿತಾ ಇದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಮತ್ತು ಪಿಂಚಣಿ ಹಣವನ್ನು ಪಡಿತಾ ಇದ್ದಾರೆ ಅಂದ್ರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಶ್ನೆಗಳಿದ್ದರೆ ಕಾಮೆಂಟ್ ನಲ್ಲಿ ಬರೆಯಿರಿ, ನಾನು ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಡ್ತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.